ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಾಂತ ಹಿರೇಮಠ್ CR ಪತ್ರಿಗಳಾಗಿದ್ದು, ನಾವಿವತ್ತು ಏನಪ್ಪ ಅಂತಂದರೆ ಶಾರ್ಟ್ಸ್ನಲ್ಲಿ ನಮಗೆ ಜೂನ್ ತಿಂಗಳಿನಲ್ಲೇ ಟೆಕ್ಸ್ಟ್ ಬುಕ್ ಬ್ಲ್ಯಾಕ್ನಿಂದ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅದೇ ರೀತಿ ನಾವು ಇಲ್ಲಿ ಶಾಲೆಯಿಂದ ಮಕ್ಕಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಭಾಳ ಪ್ರಮುಖವಾಗಿದೆ. ಆದ ಕಾರಣವಾಗಿ ನಾವು ಈ ಮೊದಲೇ ತಿಳಿದಂತೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಶಾರ್ಟ್ಸ್ನಲ್ಲಿ ಹೇಗೆ ಲಾಗಿನ್ ಆಗೋದು ಅನ್ನೋದನ್ನು ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಮೊದಲು ಯಾವುದಾದ್ರೂ ನಮ್ಮದೊಂದು ಬ್ರೌಸರ್ಗೆ ಹೋಗಿ, ಉದಾಹರಣೆಗೆ ಕ್ರೋಮ್ ಬ್ರೌಸರ್ಗೆ ಹೋಗಿ ಅಲ್ಲಿ ACTS ಲಾಗಿನ್ ಅಂತ ಹೊಡೆದಾದ ಮೇಲೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ ಬರ್ತಾಯಿದೆ. ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕ್ಲಿಕ್ ಮಾಡಿದಾದಮೇಲೆ ನಮ್ಮದು ಯೂಸರ್ ನೇಮ್ ಕೇಳುತ್ತೆ, ಅಲ್ಲಿ OTP ಬರುತ್ತೆ. OTP ಹಾಕಿದ ಮೇಲೆ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಈಗ ಇಲ್ಲಿ ನೋಡಿ ಮೇನ್ ಪೇಜಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತೇಳಿ ಬರ್ತಿದೆ. ಈ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟನ್ನು ಕ್ಲಿಕ್ ಮಾಡಬೇಕು. ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಕ್ಲಿಕ್ ಮಾಡಿದಾದಮೇಲೆ ನಾವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ, ಈಗಾಗಲೇ ಡೆಲಿವರಿ ಚಾನಲನ್ನು ನಾವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಓಕೆ. ಒಂದು ವೇಳೆ ಆಗಿಲ್ಲಪ್ಪ ಅಂತಂದರೆ ನಾವು ಏನು ಮಾಡಬೇಕಂದ್ರೆ, ಮೊದಲಿಗೆ ರಿಸೀವ್ ಡೆಲಿವರಿ ಚಾನಲನ್ನು ಮಾಡ್ಕೋಬೇಕು. ಇದು ಈ ಆಪ್ಷನನ್ನು ಕ್ಲಿಕ್ ಮಾಡಿ ಅದಾದಮೇಲೆ ನಾವು ಇಲ್ಲಿ ಬೈ ಡಿಫಾಲ್ಟ್ ಆಗಿ ಅಕಾಡೆಮಿಕ್ ಇಯರ್ 27-28 ಅಂತ ಇರ್ತದೆ. ಅಲ್ಲಿ ನಾವು 26-27 ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಾದಮೇಲೆ ನಮ್ಮ ಶಾಲೆದ್ದು ಇಲ್ಲಿ DC ಜನರೇಟ್ ಇರ್ತದೆ. ಇಲ್ಲಿ ಇದೆ ನೋಡಿ, BRC 2627 DC 1245 ಅಂತೇಳಿ. ಇಲ್ಲಿ ತನಕ ನಾವು ಇದನ್ನು ಈ ಶಾಲೆಯದ್ದು DC ಚಲನ್ ಜನರೇಟ್ ಮಾಡ್ಕೊಂಡಿಲ್ಲ. ನಾವೀಗ ಹೆಂಗೆ ಅದು ಚಲನ್ ಜನರೇಟ್ ಮಾಡ್ಕೋಬೇಕಪ್ಪ ಅಂತಂದರೆ, ಇಲ್ಲಿ ಈ ಬ್ಲೂ ಕಲರಲ್ಲಿ BRC 26 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ಈ ಥರ ಓಪನ್ ಆಗುತ್ತೆ. ಎಲ್ಲ ಕ್ಲಾಸಿಂದು ನಮಗೆ LPS ಆದ್ದರಿಂದ 1 2 3 4 5 5 ಕ್ಲಾಸಿಂದು ನಮಗೆ ಟೆಕ್ಸ್ಟ್ ಬುಕ್ ರಿಕ್ವೆಸ್ಟ್ ಟೋಟಲ್ ಟೈಟಲ್ ಎಷ್ಟಿವೆ, ಅದೇ ರೀತಿ ಟೋಟಲ್ ಬುಕ್ಸ್ ರಿಕ್ವೆಸ್ಟ್ ಎಷ್ಟು ಮಾಡಿದ್ರಿ, ಬುಕ್ಸ್ ಸಪ್ಲೈಡ್ ಎಷ್ಟಾದವು ಅನ್ನೋದನ್ನು ಇಲ್ಲಿ ತೋರಿಸ್ತದೆ. ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಾವು ಎಷ್ಟು ರಿಸೀವ್ಡ್ ಮಾಡಿದ್ವಿ, ಎಷ್ಟು ಬುಕ್ಕನ್ನು ಮಕ್ಕಳಿಗೆ ಕೊಟ್ಟಿವಿ ಅನ್ನೋದು ಇಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನಾವು ಈಗಾಗಲೇ ಅದನ್ನು ಟೆಕ್ಸ್ಟ್ ಬುಕ್ ಚಲನ್ ಜನ್ರೇಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ರಿಸೀವ್ ಡೇಟ್ ಅಂತ ಲಾಸ್ಟ್ ಕಾಲಮ್ ಐತಿಲ್ಲ, ಅಲ್ಲಿ ಡೇಟ್ ಬಂದಿರ್ತದೆ. ಆ ಡೇಟ್ ಇಲ್ಲಪ್ಪ ಅಂತಂದರೆ ನಾವೇನು DC ಜನ್ರೇಟ್ ಮಾಡ್ಕೊಂಡಿಲ್ಲ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಪ್ರತಿ ಕ್ಲಾಸ್ ವೈಸು ನಾವು ಕ್ಲಿಕ್ ಮಾಡಿಕೊಂಡು ಉದಾಹರಣೆಗೆ ಹೆಂಗಪ್ಪ, 1ನೇ ಕ್ಲಾಸ್ ಮೇಲೆ ನಾವು ಬ್ಲೂ ಕಲರ್ ಐತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ನಮ್ಮ 1ನೇ ಕ್ಲಾಸಿಗೆ ಎಷ್ಟು ಟೈಟಲ್ದು ಎಲ್ಲ ಟೈಟಲ್ಗಳು ಇಲ್ಲಿ ಕಾಣ್ತವೆ. ಇಲ್ಲಿ ನೋಡ್ರಿ, ನಾವು 1ನೇ ಕ್ಲಾಸಿಗೆ ಎಷ್ಟು ಇಂಡೆಂಟ್ ಹಾಕಿದ್ವಿ ಅದು ಇಂಡೆಂಟ್ ಎಲ್ಲ ಇಲ್ಲಿ ತೋರಿಸುತ್ತೆ. ಇಲ್ಲಿ ನಾವು ಎಷ್ಟು ಬುಕ್ ಇಂಡೆಂಟ್ ಹಾಕಿದ್ವಿ, ಎಷ್ಟು ಬುಕ್ ಸಪ್ಲೈಡ್ ಆಯಿತು ಅನ್ನೋದು ಇಲ್ಲಿ ತೋರಿಸ್ತೆ. ನೀವು ಎಷ್ಟು ರಿಸೀವ್ಡ್ ಮಾಡಿದ್ರಿ ಅನ್ನೋದು ಕೂಡ ಇಲ್ಲಿ ಬಂದಿರ್ತದೆ. ನೀವು ಎಷ್ಟು ಹಾಕಿರ್ತೀರಿ ಅಷ್ಟೇ ಬುಕ್ಕನ್ನು ಇಲ್ಲಿ ರಿಸೀವ್ಡ್ ಮಾಡಿದೆವು ಅಂತೇಳಿ ನೀವು ತೋರಿಸ್ಬೇಕಾಗ್ತದೆ. ಕಡಿಮೆ ತೋರಿಸಿದರೆ ಅದು ಮತ್ತು ಸಮಸ್ಯೆ ಆಗ್ಬೋದು. ಹಾಗಾಗಿ ನೀವೆಷ್ಟು ಬುಕ್ ನೀವು ಹಾಕಿದ್ರಿ ಅಷ್ಟೇ ಬುಕ್ಕನ್ನು ನಾವು ರಿಸೀವ್ಡ್ ಮಾಡಿದ್ದೀವಿ ಅಂತೇಳಿ ಇಲ್ಲಿ ತೋರಿಸ್ಬೇಕಾಗುತ್ತೆ. ಇಲ್ಲಿ ಇಷ್ಟೆಲ್ಲ ಆದಮೇಲೆ ಇಲ್ಲಿ ನಮ್ಮ ಕೆಳಗಡೆ ಸೇವ್ ಅಂತಿದೆ, ಸೇವ್ ಕೊಟ್ಕೋಬೇಕು. ಇದೇ ರೀತಿ ಎಲ್ಲ ಕ್ಲಾಸಿಂದು
ಡೇಟ್ ಹಾಕೋಬೇಕಾಗುತ್ತೆ. ಸಾರಿ, ಯಾವ ಡೇಟ್ಗೆ ನಾವು ಕೊಟ್ಟಿವಿ. ಈಗ ನಾವು ಜೂನಲ್ಲಿ ಸಿಸ್ಟಮ್ನಲ್ಲಿ ಆದರೆ ಅದು ಈ ಕ್ಯಾಲೆಂಡರ್ ಸೆಟ್ ಮಾಡ್ಕೊಳಕ್ಕೆ ಬರುತ್ತೆ. ಮೊಬೈಲ್ನಲ್ಲಿ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನಾವು ಕೊಟ್ಟ ತಿಂಗಳು ಜೂನಲ್ಲಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಬ್ಲಾಕ್ಲಿಂದ. ನೀವು ಜೂನ್ ಅಂತೇಳಿ ಮಾಡಿ ಅಲ್ಲೊಂದು ಯಾವ್ದಾರು ಡೇಟ್ ಕೊಟ್ಕೊಂಡು ಇಲ್ಲಿ ಸೇವ್ ಅಂತ ಕೊಟ್ಟು ಕೆಳಗಡೆ ಬಂದು ಸೇವ್ ಅಂತ ಕೊಟ್ಟರೆ ಏನಾಗುತ್ತೆ, ಅದು ಸೇವ್ ಆಗುತ್ತೆ. ಅದು ಫೈನಾನ್ಸ್ ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತೇಳಿ ನೀವು ಕನ್ಫರ್ಮ್ ಮಾಡಿಕೊಂಡು ಓಕೆ ಕೊಟ್ಟರೆ ಓಕೆ ಆಗುತ್ತೆ. ಅದೇ ರೀತಿ ನಾವು ಇಲ್ಲಿ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅಂತ. ಆಮೇಲೆ ನೋಡ್ರಿ, 1ನೇ ಕ್ಲಾಸ್ ನೀವು ಈಗ ಸೇವ್ ಮಾಡಿದಾದ್ಮೇಲೆ ಡೇಟ್ ಬರುತ್ತೆ. ಅದೇ ಡೇಟ್ ಇದೇ ಥರನೇ ಕೂಡ ಎಲ್ಲ ಕ್ಲಾಸ್ ಕೂಡ ಮಾಡ್ಕೋಬೇಕಾಗುತ್ತೆ. ನಾವು 2ನೇ ಕ್ಲಾಸ್ ತಗೊಳ್ಳಿ. ಈಗ 2ನೇ ಕ್ಲಾಸ್ ತಗೊಂಡ್ರೆ ಸ್ವಲ್ಪ ಸ್ಯಾಡ್ಸ್ ಸ್ಲೋ ಇರೋ ಕಾರಣ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ, ಪರವಾಗಿಲ್ಲ. ಈಗ ಇಲ್ಲಿ ಅದೇ ಡೇಟ್ ಕೊಟ್ಕೊಂಡು ಪ್ರತಿ ಕ್ಲಾಸಿಗೆ ಡೇಟ್ ಕೊಟ್ಕೋಬೇಕು ನಾವು. ಕೊಟ್ಟಾದಮೇಲೆ ಇದು ಎಷ್ಟನೇ ಕ್ಲಾಸು, 2ನೇ ಕ್ಲಾಸ್. ಇಲ್ಲಿ ಕೂಡ ನಾವು ಇಲ್ಲಿ ಡೇಟ್ ಸೇವ್ ಮಾಡಿಕೊಂಡು ಆಮೇಲೆ ಇಲ್ಲಿ ಸೇವ್ ಕೊಟ್ಟರೆ ಇದು ಸೇವ್ ಆಗುತ್ತೆ. ಎರಡನೇ ಕ್ಲಾಸ್ ಕೂಡ ಆಯಿತು. ಈಗ 3ನೇ ಕ್ಲಾಸು ಕೂಡ ಡಿಫಾಲ್ಟಾಗಿ ಡೇಟ್ ತೊಗೊಂಡಿರ್ತೀವಿ, ಸೇವ್ ಅಂತ ಕೊಡಬೇಕು, ಓಕೆ ಆಗುತ್ತೆ. ಅದೇ ರೀತಿ 4ನೇ ಕ್ಲಾಸು ಡೇಟ್ ಕೊಟ್ಟು ಸೇವ್ ಅಂತ ಕೊಟ್ಟರೆ ಇದು ಕೂಡ ಸೇವ್ ಆಗುತ್ತೆ. ಅದೇ ರೀತಿ 5ನೇ ಕ್ಲಾಸು ಕೂಡ. ಈಗ ಸರ್ವರ್ ಸ್ವಲ್ಪ ಸಮಸ್ಯೆ ಇರೋ ಕಾರಣ ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಎಲ್ಲರೂ ಸಹಕರಿಸಬೇಕು. ನಾವು ಎಷ್ಟು ಬುಕ್ ರಿಕ್ವೆಸ್ಟ್ ಹಾಕಿದ್ದು ಅಷ್ಟು ಬುಕ್ ರಿಸೀವ್ ಮಾಡ್ಕೊಂಡೆ ಅಂತ ಇಲ್ಲಿ ಟೋಟಲಿ ಎಲ್ಲ ಕ್ಲಾಸ್ದಾಯ್ತು. ಡೇಟ್ ಬಂತು, ಅವಾಗ ಏನಾಯಿತು, ನಾವೀಗ ಜನರೇಟ್ ಚಲನನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾವು ಚಲನ್ ಜನರೇಟ್ ಮಾಡಿದ್ದು ಇಲ್ಲಿ ಡೌನ್ಲೋಡ್ ಆಗಿರುತ್ತೆ, ಅದನ್ನು ನಾವು ಡೌನ್ಲೋಡ್ ನೋಡ್ಕೋಬೋದು. ಅದೇ ರೀತಿ ಇದೆಲ್ಲ ಜನರೇಟ್ ಚಲನ್ ಆದಮೇಲೆ ಫೈನಲ್ ಸಬ್ಮಿಟ್ ಕೊಟ್ಟರೆ ಫೈನಲ್ ಸಬ್ಮಿಟ್ ಆಗುತ್ತೆ. ನಾವು DC ಜನರೇಟ್ ಮಾಡ್ಕೊಂಡಂಗೆ ಆಯ್ತು, ಈಗ ರಿಸೀವ್ ಮಾಡ್ಕೊಂಡಂಗೆ ಆಯ್ತು ನಾವು ಚಾನಲ್. ಇಷ್ಟಾದಮೇಲೆ
ನಾವು ಮತ್ತೆ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಿಗೆ ಬಂದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ 4ನೇ ಆಪ್ಷನ್ ಇದೆ. ಆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಇದನ್ನು ನಾವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬೈ ಡಿಫಾಲ್ಟ್ ಆಗಿ ಇಯರನ್ನು ತೊಗೊಂಡಿದೆ. ಅದೇ ರೀತಿ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊ 1ನೇ ಕ್ಲಾಸು ಮೀಡಿಯಮ್ ಕನ್ನಡ ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಮಾಡ್ಕೋಬೋದು. ಅವಾಗ ಸರ್ಚ್ ಅಂತ ಕೊಟ್ಟರೆ ಸರ್ಚ್ ಆಗುತ್ತೆ. ನಾವು ಇಲ್ಲಿ 1ನೇ ಕ್ಲಾಸಿಂದು ಎಲ್ಲ ಮಕ್ಕಳದ್ದು ಏನು ಟೈಟಲ್ ಇದೆ ಎಲ್ಲ ಬಂದವು. ಇಲ್ಲಿ ನಾವು ಒಂದಿಷ್ಟು ಟೈಟಲ್ ಬೇರೆ ಇದ್ದರೆ 50 ಕೊಟ್ಕೊಂಡ್ರೆ ಎಲ್ಲ ಟೈಟಲು ಬರ್ತವೆ. ಅವಾಗ ಏನು ಮಾಡ್ಬೇಕಪ್ಪ ಅಂತಂದರೆ ನಾವು ಇಲ್ಲಿ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ಹಾಕಿದ್ದು, ಒಂದು ರಿಸೀವ್ಡ್ ಆಗಿದೆ ಫ್ರೀಯಲ್ಲಿ ಇವೆಲ್ಲ ಕಾಣಿಸ್ತಿದೆ. ನಾವು ಇಲ್ಲಿ ಎಲ್ಲ ಟೈಟಲ್ಗಳನ್ನು ರಿಸೀವ್ ಮಾಡಿವಿ ಅಂತೇಳಿ ನಾವು ಹಾಕಬೇಕಾಗುತ್ತೆ. ಒಂದು ವೇಳೆ ನಾವು ಇಲ್ಲಿ ಫಸ್ಟಿಗೆ ಇಲ್ಲಿ 50 ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲು 8 ಟೈಟಲ್ ತೋರಿಸ್ತಿದ್ವು. ಅವಾಗ ನಾವು ಅಷ್ಟೇ ಸೆಲೆಕ್ಟ್ ಮಾಡಿದರೆ 10 ಟೈಟಲ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಉಳ್ಕೋದು ಆಗಲ್ಲ. ಅದಕ್ಕಾಗಿ ಇಲ್ಲಿ 50 ಅನ್ನೋದನ್ನು 50 ಅಥವಾ 100 ಇಟ್ಕೊಂಡ್ರೆ ಪರವಾಗಿಲ್ಲ, ಹೆಚ್ಚಿಗೆ ಎಲ್ಲ ಟೈಟಲ್ಸ್ ತೋರಿಸ್ತದೆ. ಅಲ್ಲಿ ನಾವು ಇಲ್ಲಿ ಸೆಲೆಕ್ಟ್ ಆಲ್ ಮಾಡಿ ಸರ್ಚ್ ಕೊಟ್ಟರೆ ನಮಗೆ ಇಲ್ಲಿ ನಮ್ಮ 1ನೇ ಕ್ಲಾಸಿಗೆ ಎಷ್ಟು ಅಟೆಂಡೆನ್ಸ್ ಇದೆ ಅದೇ ಎಲ್ಲ ಮಕ್ಕಳನ್ನ ಇಲ್ಲಿ ತೋರಿಸ್ತೀವಿ. ಇಲ್ಲಿ ಒಂದು ಮಗು ತೋರಿಸ್ತಾ ಇದೆ. ಇಲ್ಲಿ ಆಲ್ ಸೆಲೆಕ್ಟ್ ಹೊಡೆದ್ರೆ ಎಲ್ಲ ಮಗುವಿಗೆ ಸೆಲೆಕ್ಟ್ ಆಗುತ್ತೆ. ಆವಾಗ ನಾವು ಸಬ್ಮಿಟ್ ಹೊಡೆದ್ರೆ ಸಬ್ಮಿಟ್ ಆಗುತ್ತೆ. ಓಕೆ, ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರ್ತಾಯಿದೆ. ಅದೇ ರೀತಿ ನಾವು ಎಲ್ಲ ಕ್ಲಾಸ್ಗಳಿಗೂ ಕೊಟ್ಟುಕೊಂಡು ಇಲ್ಲಿ ಮೀಡಿಯಮ್ ಕೊಟ್ಕೊಂಡು ಸರ್ಚ್ ಮಾಡಿದರೆ ಆ ಟೈಟಲ್ ಬರುತ್ತೆ. ಟೈಟಲ್ ಎಲ್ಲಷ್ಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ಚ್ ಮಾಡಿದ್ರೆ ಮಕ್ಕಳ ಲಿಸ್ಟ್ ಬರುತ್ತೆ. ಇಲ್ಲಿ 2ನೇ ಕ್ಲಾಸಿಗೆ ಮಕ್ಕಳೆಲ್ಲ ಈ ಶಾಲೆಯಲ್ಲಿ ಇರೋದ ಕಾರಣ ಇಲ್ಲಿ ಮಕ್ಕಳು ಡಿಸ್ಪ್ಲೇ ಆಗ್ತಿಲ್ಲ. ಅದೇ ರೀತಿ 3ನೇ ಕ್ಲಾಸ್ ಮಾಡಿದರೆ ನೋಡೋಣ. ಕನ್ನಡ ಇದೆ, ಕನ್ನಡ ಸರ್ಚ್ ಮಾಡಿದರೆ ಎಲ್ಲ ಟೈಟಲ್ಸ್ ಬರುತ್ತೆ. ಕ್ಲಿಕ್ ಮಾಡಿ ಸರ್ಚ್ ಮಾಡಿದರೆ ಎಷ್ಟು ಮಕ್ಕಳಿದ್ದಾವೆ, 4 ಮಕ್ಕಳಿದ್ದಾವೆ, 4 ಮಕ್ಕಳು ಬರ್ತಾಯಿದೆ. ಮತ್ತೊಮ್ಮೆ ಇನ್ನೊಂದು ಸರಿ ಟೈಟಲ್ ಕ್ಲಿಕ್ ಮಾಡಿ ಇಲ್ಲಿ ಮಕ್ಕಳ ಮುಂದೆ ಎಲ್ಲ ಹಾಲ್ ಸೆಲೆಕ್ಟ್ ಮಾಡಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸಬ್ಮಿಟ್ ಕೊಟ್ಟರೆ ಸೇವ್ ಆಗುತ್ತೆ. ಇದು ನಾವು ಇಲ್ಲಿ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲ್. ಇದೇ ರೀತಿ ಎಲ್ಲ ಕ್ಲಾಸ್ ಕೂಡ ನಮ್ಮ ಶಾಲೆಯಲ್ಲಿ ಬರೋ ಎಲ್ಲ ಕ್ಲಾಸ್ ಮಾಡಿ ಸಬ್ಮಿಟ್ ಕೊಟ್ಬಿಟ್ರೆ ನಾವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ದಂಗೆ ಆಗುತ್ತೆ. ಇಷ್ಟೇ ನಾವು ಶಾರ್ಟ್ಸ್ನಲ್ಲಿ ಮಾಡೋದು. ಹೀಗಾಗಿ ಮುಂದೆ ನಿಮಗೆ ರಿಪೋರ್ಟ್ ಬೇಕಾದರೆ ಮತ್ತೆ ಅದೇ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ನಲ್ಲಿ ಹೋಗಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಹೊಡೆದು ಅಲ್ಲಿ ಆಲ್ ರಿಪೋರ್ಟ್ ಹೊಡೆದ್ರೆ ನಿಮ್ಮ ಶಾಲೆಗೆ ಎಷ್ಟು ಮಕ್ಕಳು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಅನ್ನೋ ರಿಪೋರ್ಟ್ ಸಿಗುತ್ತೆ. ಅದರ ಮುಂದೆ ನಿಮ್ಮ ಮಾಹಿತಿಗಾಗಿ ಶಾಲೆಗೆ ಇಟ್ಕೋಬೋದು. ಇದೇ ರೀತಿಯಾಗಿ ಎಲ್ಲ ಮಕ್ಕಳುಗಳು ಸೂಕ್ತ ಸಮಯದಲ್ಲಿ ಈ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನನ್ನು ಇನ್ನೊಂದು 2 ದಿನದಲ್ಲಿ ಮಾಡಿ ಮುಗಿಸ್ಬೇಕಂತೇಳಿ ಹೇಳ್ತಾ, ನೀವು ಈ ವಿಡಿಯೋವನ್ನು ನೋಡಿದ ನಂತರ ಎಲ್ಲರೂ ಲೈಕ್ ಮಾಡಿರಿ. ಅದೇ ರೀತಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಅಂತೇಳಿ ನಂಬಿ ಈ ವಿಡಿಯೋವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.